ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರಿ ತಾಲೂಕಿನ ಹಯ್ಯಾಳ ಬಿ ಗ್ರಾಮ ಪಂಚಾಯತ್ನಲ್ಲಿ 2023ರಿಂದ 24-25ರ ಸಾಲಿನಲ್ಲಿ ಹೆಚ್ಚಿನ ಅವ್ಯವಹಾರ ನಡೆದಿದ್ದು ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸೇನೆ ತಾಲೂಕು ಘಟಕದ ವತಿಯಿಂದ ವಡಗೇರಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಧರಣಿ ಸ್ಥಳಕ್ಕೆ ಆಗಮಿಸಿದ ಇಒ ಮಲ್ಲಿಕಾರ್ಜುನ್ ಸಂಗ್ವಾರ್ ಅವರಿಗೆ ದಲಿತ ಸೇನೆ ಅಧ್ಯಕ್ಷ ಅಶೋಕ ಹೊಸ್ಮನಿ ಮನವಿ ಸಲ್ಲಿಸಿ ಮಾತನಾಡಿದರು. ಹಯ್ಯಾಳ ಬಿ ಗ್ರಾಮ ಪಂಚಾಯತಿನಲ್ಲಿ 15ನೇ ಹಣಕಾಸು ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರವಾಗಿದ್ದು, ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಜೆಇ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಇದರಲ್ಲಿ ಶಾಮೀಲಾಗಿ ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆ. ವಿವಿಧ ಕಾಮಗಾರಿಗಳು ಹಾಗೂ ಕ್ರಿಯಾ ಯೋಜನೆಗಳನ್ನು ತಮಗಿಷ್ಟ ಬಂದಂತೆ ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲ ಕಾಮಗಾರಿಗಳು ತೀವ್ರ ಕಳಪೆಯಿಂದ ನಿರ್ಮಿಸಿದ್ದು, ಹಾಗೆ ಹಲವು ಸರ್ಕಾರಿ ಯೋಜನೆಗಳು ಉಳ್ಳವರ ಪಾಲಾಗಿದೆ ಎಂದು ಆರೋಪಿಸಿದರು. ತಪ್ಪಿತಸ್ಥರನ್ನ ಕೂಡಲೇ ನೌಕರಿಯಿಂದ ವಜಾಗೊಳಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಮನವಿ ಆಲಿಸಿದ ತಾಲೂಕು ಪಂಚಾಯತ್ ಇಒ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹಣಕಾಸಿನ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಾರ್ವಜನಿಕರಿಗೆ ಒಳಿತಿಗಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡುತ್ತಿದ್ದು, ಆದರೆ ವಿಪರ್ಯಾಸವೇನೆಂದ್ರೆ ಹಯ್ಯಾಳ ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರು ಎಂಬ ಮನಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಮತ್ತು ಅದಕ್ಕೆ ಯಾವ ರೀತಿಯಾಗಿ ಎಸ್ಟಿಮೇಟ್ಗಳನ್ನು ರಚಿಸಬೇಕು ಎಂಬ ಸ್ವಲ್ಪ ನಾವು ಕೂಡ ಕಾಮನ್ ಸೆನ್ಸ್ ಇಲ್ಲದೆ ಹಣದ ಆಸೆಗಾಗಿ ವಿವಿಧ ರೀತಿಯಾಗಿ ಏನು ಎಸ್ಟಿಮೇಟ್ಗಳನ್ನು ರಚಿಸಿರುವು ಮತ್ತು ನಕಲು ದಾಖಲಾತಿಗಳನ್ನು ಸೃಷ್ಟಿಸಿರುವಂತಹ ಡಾಟಾ ಆಪರೇಟರ್ ಆಗಿರ್ಬೋದು ಮತ್ತು ಜೆ ಅವರನ್ನು ಮತ್ತು ಪಿ ಡಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕಂತೂ ಮತ್ತು ಜಿಲ್ಲಾ ಮಟ್ಟದ ತನಿಖೆ ಆಗಬೇಕಂತ ನಮ್ಮ ಹೋರಾಟದ ಮೊದಲನೇ ಉದ್ದೇಶ. ನಮ್ಮದು ಜಿಲ್ಲಾ ಮಟ್ಟದ ತನಿಖೆ ಆಗಬೇಕೆಂಬುದು ಉದ್ದೇಶ ಆಗಿದ್ದು, ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಈಗ ತಾನೇ ಆಗಮಿಸಿರುವಂತಹ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಆತ್ಮೀಯ ಹೋರಾಟಗಾರರಾಗಿರುವಂತಹ ಅಶೋಕಣ್ಣನವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಡಿಗರ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ನೀವು ಈಗಾಗಲೇ ನಮ್ಮ ಸಂಘಟಕರ ಹತ್ರ ಬಂದ್ಗಿಸಿ ತಾವು ಒಂದು ತಾಲೂಕು ಮಟ್ಟದ ತನಿಖೆ ತಂಡವನ್ನು ರಚನೆ ಮಾಡುತ್ತೀವಿ ಅಂದ್ಗಿಸಿ ಒಂದು ಪ್ರತಿಯನ್ನು ನಮಗೆ ಈಗಾಗಲೇ ನೀಡಿದ್ದೀರಿ. ಆದರೆ ಇದು ದಿಕ್ಕು ತಪ್ಪಿಸುವಂತ ಕೆಲಸ. ಜಿಲ್ಲಾ ಮಟ್ಟದ ತನಿಖೆ ಆಗಬೇಕು. ಜಿಲ್ಲಾ ಮಟ್ಟದ ತನಿಖೆ ಆದಾಗ ಮಾತ್ರ ಹಯ್ಯಾಳ ಬಿ ಗ್ರಾಮ ಪಂಚಾಯತಿಗೆ ಮತ್ತು ಹಯ್ಯಾಳ ಬಿ ಗ್ರಾಮ ಪಂಚಾಯತಿಲಿರುವಂತ ಸರ್ವೋನ್ಮುಖ ಜನರಿಗೆ ನ್ಯಾಯ ಕೊಡಿಸಂತಾಗುತ್ತದೆ. ಇಲ್ಲಾಂದ್ರೆ ನ್ಯಾಯ ಕೊಡಿಸಂತಾಗಲ್ಲ, ನಮ್ಮ ಹೋರಾಟಕ್ಕೆ ಅರ್ಥ ಸಿಗಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ನಮಗೆ ಪೊಲೀಸ್ ಬಂದೋಬಸ್ತ್ ನೀಡಿರುವಂತಹ ಪೊಲೀಸ್ ಇಲಾಖೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮೂ ಕೂಡ ಗಮನಕ್ಕೆ ತರವಹಿಸುವುದೇನೆಂದರೆ, ಇನ್ನು 1 ಗಂಟೆಗಳ ಕಾಲ 1 ಗಂಟೆಯ ಒಳಗಡೆ ಜಿಲ್ಲಾ ಮಟ್ಟದಿಂದ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಅಡ್ರೆಸ್ ಮಾಡಿದೀವಿ. ಅವರು ಬಂದು ನಮ್ಮ ಪ್ರತಿಯನ್ನು ತೆಗೆದುಕೊಂಡು ಈ ಹೋರಾಟದ ಉದ್ದೇಶವೇನು, ಯಾಕೆ ಈ ಹೋರಾಟದ ಹಮ್ಮಿಕೊಳ್ಳಲಾಯಿತು, ಇದರ ಆಶಯ ಏನಿದೆ ಮತ್ತು ನರೇಗಾ ಮತ್ತು 15ನೇ ಹಣಕಾಸಿನಲ್ಲಿ ನಡೆದಂತ ಪ್ರಭುತ್ವ ಅವ್ಯವಹಾರದ ಕುರಿತು ಮತ್ತು ಭ್ರಷ್ಟ ಪಿಡಿ ಅವರನ್ನು, ಜೆ ಅವರನ್ನು, ಡಾಟಾ ಆಪರೇಟರ್ ಅನ್ನು ಕೂಡಲೇ ಅಮಾನತುಗೊಳಿಸಬೇಕು. ಜಿಲ್ಲಾ ಮಟ್ಟ ತನಿಖೆ ಆಗಬೇಕಂತ ಅದು ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಾಗ ಮಾತ್ರ ನಾವು ಹೋರಾಟವನ್ನು ಕೈಬಿಡಲಾಗುತ್ತೆ. ಇಲ್ಲವಾದರೆ ಇನ್ನೂ 1 ಗಂಟೆಗಳ ಕಾಲ ನಾವು ನೋಡ್ತೀವಿ, ನಮ್ಮ ಸಂಘಟಕರೆಲ್ಲ ಕೂಡಿ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತದೆ. ಬೀಗ ಜಡಿದು ನಾವು ಕಚೇರಿಗೆ ಮುತ್ತಿಗೆ ಹಾಕಿ ಜಿಲ್ಲಾ ಮಟ್ಟ ತನಿಖೆ ಆಗುವವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಂತ ಈ ಮೂಲಕ ಪೊಲೀಸರ ಗಮನಕ್ಕೆ ನಾವು ತರಬಯಸುತ್ತೇವೆ. ಸರ್ಕಾರದಲ್ಲಿ ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನವನ್ನು ಪಂಚಾಯಿತಿಗಳ ಅಭಿವೃದ್ಧಿಗಾಗಿ 15 ಫೈನಾನ್ಸ್ 15ನೇ ಹಣಕಾಸಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಹೇಳದೆ ಕೇಳದೆ ಕುಡಿಯುವ ಘಟಕ ಅಂತ ಇವರು ಬಳಕೆ ಮಾಡಲಾಗುತ್ತದೆ. ಕುಡಿಯುವ ಘಟಕ ಅಂತ ಬಳಕೆ ಸುಮಾರು ಒಂದು ದಿನಕ್ಕೆ ಶುದ್ಧ ಕುಡಿಯುವ ನೀರು ಘಟಕ ಆರೋ ಪ್ಲಾಂಟ್ ಆಗಿರ್ಬೋದು, ಇನ್ನಿತರ ಎಮರ್ಜೆನ್ಸಿ ಅಂದಿಗೆ 15ನೇ ಹಣಕಾಸು ಇದು. ಯಾಕಂದ್ರೆ ಅದನ್ನ ಯಾಕೆ ಬಳಕೆ ಮಾಡ್ಬೇಕಂದ್ರೆ ಅದನ್ನು ಎಮರ್ಜೆನ್ಸಿ ಅಂದಿಗೆ ಬಳಕೆ ಮಾಡಬೇಕಾಗುತ್ತೆ. ಮೂಲಭೂತ ಸೌಕರ್ಯಗಳಕ್ಕಾಗಿ ಈ 15ನೇ ಹಣಕಾಸನ್ನು ಮೀಸಲಾಗಿಡುತ್ತದೆ. ಆದರೆ ಅಲ್ಲಿ ಇರುವಂತ ಅಧ್ಯಕ್ಷರು, ಸದಸ್ಯರು, ಪಿ ಡಿ ಅವರು ಮತ್ತು ಈ ಜೆ ಅವರು ಎಲ್ಲರನ್ನು ಕೂಡಿಕೊಂಡು
ತಮಗೆ ಪರ್ಸೆಂಟೇಜ್ ಲೆಕ್ಕದಾಗ ಒಂದಿಷ್ಟು ಹಂಚಿಕೆ ಮಾಡಿಕೊಳ್ತಾರೆ. CC ಬಿಲ್ ಮಾಡ್ತಾರೆ 15 ದಿನ ಹಣಕಾಸಿನಲ್ಲಿ. ಇದನ್ನು ಕೂಡ ಭಾರಿ ಪ್ರಮಾಣದ ಅವ್ಯವಹಾರ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದಕ್ಕೆ ನೇರವಾಗಿ ಈ ಹಗರಣಗಳು ಮಾಡಲಿಕ್ಕೆ ಕಾರಣ ಏನಂದ್ರೆ ಮಾನ್ಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದರಲ್ಲಿ ಕೂಡ ಶಾಮೀಲಾಗಿರ್ತಾರೆ. ಪ್ರತಿ ಪಂಚಾಯಿತಿಯಿಂದ ಇಂತಿಷ್ಟು ಒಂದು ಕಾಮಗಾರಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಅವ್ರಿಗೆ ಮಾಮೂಲಿ ಕೊಡಲೇಬೇಕು. ಹಾಗಾಗಿ ನಮ್ಮ ಆಶಯ, ನಮ್ಮ ಬೇಡಿಕೆ ಆಗಿದ್ದು ಕೂಡಲೇ ಜಿಲ್ಲಾ ಮಟ್ಟದ ತನಿಖೆ ಆಗಬೇಕು. ಅಂದಾಗ ಮಾತ್ರ ನಾವು ಹೋರಾಟವನ್ನು ಕೈ ಬಿಡಲಾಗುತ್ತದೆ, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ. ಈ ತಾಲೂಕ್ ಪಂಚಾಯತ್ಗೆ ಬೀಗ ಜಡಿದು ನಾವು ಹೋರಾಟವನ್ನು ಮಾಡಬೇಕಾಗುತ್ತಂತ ಈ ಮೂಲಕ ಹೇಳುತ್ತಾ, ಜಿಲ್ಲಾ ಮಟ್ಟದ ತನಿಖೆ ಕೂಡಲೇ ರಚನೆ ಆಗಬೇಕು. ಆ ರಚನೆಯಾದ ಪ್ರತಿಯನ್ನು ನಮಗೆ ತಂದು ಕೊಡ್ಬೇಕಂತ ಈ ಮೂಲಕ ಇಲ್ಲಿ ಯಾರು ಇಂಟೆಲಿಜೆನ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆದವರು ಯಾರಿದ್ರು ಕೂಡ ಅವರಿಗೆ ಗಮನ ತರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಅಯ್ಯಪ್ಪ ಗುಂದೇನೂರ, ತಾಲೂಕು ಸಂಚಾಲಕ ಸಂತೋಷ್ ನಾಟೇಕರ್, ಲಕ್ಷ್ಮಣ್ ಹಳಿಸಗರ್, ಸಿದ್ದು ಮುಂಡಾಜ್, ಶೇಖರ್ ಬಡಿಗೇರ, ವಿಶ್ವ ನಾಟೇಕರ್, ಹುಸೇನ್ ದೊಡ್ಮನಿ, ವಿಶ್ವರಾಧ್ಯ ಬೀರನೂರ, ಬಸ್ಸು ಬಸಾಪುರ್ ಹಾಗೂ ದಲಿತ ಸೇನೆಯ ಪದಾಧಿಕಾರಿಗಳು, ಸದಸ್ಯರು ಇತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.